ಹೇಳಿ ಸರ್ ಗೆಲುವು ಸರ್ ಈಗ ಲೀಡ್ ದಾಖಲೆ ಲೀಡ್ ನಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆದ್ದಿದ್ರಿ. ಏನ್ ಹೇಳ್ತೀವಿ ಸರ್ ಮತದಾರರಿಗೆ ಮತ್ತು ಕ್ಷೇತ್ರದ ಜನರಿಗೆ? ಬಾಗಲಕೋಟೆ ಮತಕ್ಷೇತ್ರದ ಮತದಾರರಿಗೆ ಹಣೆ ಮುಣಿದು ನಮಸ್ಕರಿಸುತ್ತಾ ಎಲ್ಲ ಮತದಾರರಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಪಕ್ಷದ ಹಿರಿಯರ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು, ಶಾಸಕರು, ನಮ್ಮ ಪಕ್ಷದ ಮುಖಂಡರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಹಿಡ್ಕೊಂಡು ಇವತ್ತು ನಾನೇ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ದಾರೆ. ಹೀಗಾಗಿ ಹೈಯೆಸ್ಟ್ ಲೀಡ್ ಕಾಂಗ್ರೆಸ್ ಗೆಲುವು ಆಗಿದೆ. ಒಂದ್ ಕಡೆ ತಮ್ಮ ಆಪ್ತರು ಸಿಎಂ ಅವರು ಕೂಡ ಆ ಕಡೆ ಕಳೆದ್ರು, ಸತೀಶ್ ಜಾರಕಿಹೊಳಿ ಅವರು ಬಂದ್ರು, ತಿಮ್ಮಾಪುರ ಇಡೀ ಸಚಿವ ಸಂಪುಟ ತಮ್ಮ ಬೆನ್ನಿಗೆ ನಿಂತು ತಂದೆಯನ್ನ ಕಳ್ಕೊಂಡ ಸಂದರ್ಭದಲ್ಲಿ ತಪ್ಪಟಿ ಸರ್ ನಡ್ಕೊಂಡು ಪ್ರತಿಯೊಬ್ಬ ಸ್ಥಳೀಯ ನಾಯಕರು ಕೂಡ ತಮ್ಮ ಬೆನ್ನಿಗೆ ನಿಂತು. ಏನ್ ಹೇಳ್ತೀವಿ? ಅವರೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಜಗಳ ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ. ನಮ್ದು ಏನೂ ಅಲ್ಲ. ಸರ್ ಈ ಕ್ಷೇತ್ರದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೊನೆಯದಾಗಿ ಧನ್ಯವಾದಗಳು ಹಣೆಮುಣಿಸುತ್ತಾ ಅವರ ಹಣೆ ಮುಣಿದು ನಮಸ್ಕರಿಸುತ್ತ ತಂದೆಯವರ ಅಭಿವೃದ್ಧಿ ಕೆಲಸಗಳನ್ನ ನಾವು ಮುಂದುವರಿಸ್ತೀವಿ ಸರ್. ಮಾಡ್ಲೇಬೇಕಲ್ರಿ, ಎಲ್ಲ ಮುಂದುವರಿಸುವ ಸಮ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರೂ. ಸರ್ ಈಗ ಬಾಗಲಕೋಟೆಯಲ್ಲಿ 4 ಚುನಾವಣೆ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಇಷ್ಟೊಂದು ದಾಖಲೆ ಅಂದ್ರೆ ಲೀಡ್ ಯಾರು ಗೆದ್ದಿರಲಿಲ್ಲ. ಇದು ಫಸ್ಟ್ ಟೈಮ್. ನಮ್ಮ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪಶೆಟ್ಟಿ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹಿಂಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಯಾವ ಪ್ಲಾನ್ ವರ್ಕೌಟ್ ಆಯ್ತು ಅಂತೀರಿ ಸರ್ ನಿಮ್ ಗೆಲುವಿಗೆ? ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು. ಸರ್ ನಗರ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಮತಗಳು ಬರ್ತಾ ಇದ್ವು. ಈ ಸಾರಿ ಕಾಂಗ್ರೆಸ್ಗೆ ಹೆಚ್ಚು ಮತಗಳು. ನಗರ ಪ್ರದೇಶದಲ್ಲಿ ಕೂಡ ನಿಮಗೆ ಮತದಾರರು ಈ ಬಾರಿ ಕೈ ಹಿಡಿದಿದ್ದಾರೆ, ಬಾಗಲಕೋಟೆ ನಗರದ ಮತದಾರರು. ಹೌದು, ಅದಕ್ಕೆ ಹಣೆ ಮುಣಿದು ನಮಸ್ಕರಿಸುತ್ತೇನೆ ಅಂತ ಹೇಳಿ ಎಲ್ಲ ಮತದಾರಗಳು. ಕ್ಷೇತ್ರದ ಬಗ್ಗೆ ಕನಸು ಸರ್? ಮೆಡಿಕಲ್ ಕಾಲೇಜ್ ಮಾಡಿದ ನಮ್ಮ ತಂದೆಯವ್ರ ಕನಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದದ, ಒಂದು ಒಳ್ಳೆ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಒಂದು ಯಾವ್ದಾರ ಒಂದು ಉದ್ಯೋಗ ತರೋಣ ಅಂತ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ನಮ್ಮ ತಂದೆಯ ಕನಸನ್ನು ನನಸು ಮಾಡ್ತಾ ಇದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.